ಹಾಯ್ ಫ್ರೆಂಡ್ಸ್, ಕನ್ನಡ ಮಾಮ್ ಆನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿದಾಗೆ ಪೇಂಟಿಂಗ್ ಎಲ್ಲ ಮುಗ್ದಿದೆ, ತುಂಬ ಚೆನ್ನಾಗಿ ಪೇಂಟಿಂಗ್ ಆಗಿದೆ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆದ ಕಲರ್ಸ್ನ ಚಾಯ್ಸ್ ಮಾಡಿದ್ದೀವಿ. ಮತ್ತು ವುಡ್ಡಿಗೆಲ್ಲ ವುಡ್ ಆಯಿಲ್ ಅಂತ ಏನೋ ಬರುತ್ತೆ, ಅದನ್ನೆಲ್ಲ ಹಾಕಿದ್ದೀವಿ. ಕಿಚನ್ ಫುಲ್ ಏನು ಪೇಂಟಿಂಗ್ ಮಾಡಲಿಲ್ಲ, ಒಂದು ಸ್ವಲ್ಪ ಎಲ್ಲ ಪೆಂಡಿಂಗ್ ಇತ್ತು. ಸೊ ಎಷ್ಟಿದೆ ಅಷ್ಟೊಂದು ಸ್ವಲ್ಪ ಪೇಂಟಿಂಗ್ ಮಾಡಿ ಬಿಟ್ಟಿದ್ವಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಚಟ್ನಿ ಮಾಡಿದ್ವಿ. ಮತ್ತು ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡೆ, ಅಷ್ಟು ಮಾಡೋಷ್ಟೇನು ದೊಡ್ಡ ಹೋಮಲ್ಲ. ಇಲ್ಲಿ ನೋಡಿದ್ರಲ್ವ, ಇಷ್ಟೇ ಚಿಕ್ಕ ಕಿಚನ್, ಇದೇ ಓಪನ್ ಹೌಸ್. ಅಂದರೆ ಓಪನ್ ಆಗೇ ಇದೆ ಮನೆ, ತುಂಬ ಜನ ಇರ್ತೀವಿ ಮನೇಲಿ. ಓಪನ್ ಆಗೇ ಇದೆ, ಎಲ್ಲ ಇಲ್ಲೇ ಹೊರಗಡೆನೇ ಎಲ್ಲ ಮಲ್ಕೊಳ್ತೀವಿ. ಇಲ್ಲೊಂದು ಚಿಕ್ಕ ಬೆಡ್ ಇಟ್ಟಿದ್ದೀವಿ ಅಷ್ಟೇ. ಮತ್ತು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಆಲ್ಮೋಸ್ಟ್ ಮೋರ್ ದ್ಯಾನ್ 500 ಇಯರ್ಸ್ ಓಲ್ಡ್ ಹೌಸ್ ಇರ್ಬೋದು. ಮೊದಲಂತೂ ಕೆಳಗಡೆ ನೆಲ ಎಲ್ಲ ಕೂಡ ಮಣ್ಣೇ ಇತ್ತು. ಅದಾದಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಮೇಲ್ಗಡೆಯಿಂದ ಸಿಮೆಂಟಿನ ನೆಲ ಸ್ವಲ್ಪ, ಅಂದರೆ ಸಿಮೆಂಟ್ ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀವಿ. ಇಲ್ಲಾಂದರೆ ಮಣ್ಣೇ ಇತ್ತು ಕೆಳಗಡೆ ಕೂಡ. ಇಲ್ಲಿ ಒಂದು ಚಿಕ್ಕ ರೂಮ್ ಇದೆ ಅಷ್ಟೇ. ಇದು ಒಂದೇ ದೊಡ್ಡ ಹಾಲ್ ಥರ ದೊಡ್ಡದಿದೆ. ಮೊದಲಿನ ಮನೆಯೆಲ್ಲ ಇದೇ ರೀತಿ ಇರೋದು. ಇವಾಗೆಲ್ಲ ಏನಂದರೆ ಸಪ್ರೇಟ್ ರೂಮ್ ಎಲ್ಲ ಮಾಡ್ತಾರೆ. ಮೊದಲೆಲ್ಲ ಹಾಗೆಲ್ಲ ಕೊಟ್ಟಿಗೆ ಒಂದು, ಮತ್ತೊಂದು ಹೆಬ್ಬಾಗ್ಲು ಅಂತ ಮಾಡ್ತಾರೆ, ಮತ್ತೊಂದು ಮೇನ್ ಮನೆ. ಸೊ ಇದು ನಮ್ಮದು ಮೇನ್ ಮನೆ. ಸೊ ಅದು ಹಾಗೆ ಇದೆ. ಆ ಕಡೆ ಈ ಕಡೆ ಎಲ್ಲ ಪಾಲ್ ಮಾಡಿದ್ದಾರೆ, ಅಂದರೆ ಡಿವೈಡ್ ಮಾಡಿದ್ದಾರೆ. ಸೊ ಅಜ್ಜಿ ತಂಗಿಯರು ಅವರೆಲ್ಲ ಇರ್ತಾರೆ. ಸೊ ಇದು ನಮ್ಮ ಮೇನ್ ಮನೆ. ನಮ್ಮದು ಮೇನ್ ಮನೆ ಯಾರಿಗೆ ಕೊಟ್ಟಿದ್ದಾರೆ ಅವ್ರದ್ದೇ, ಅವ್ರ ಕೈಯಲ್ಲೇ ಇನ್ನೂ ಮನೆನ ಅಳಿಸಿ ಚೆನ್ನಾಗಿ ಮಾಡೋದಕ್ಕಾಗಲಿಲ್ಲ. ಬೇರೆ ಎಲ್ಲ ಮಾಡ್ಕೊಂಡಿದ್ದಾರೆ ಬೇರೆಯವರೆಲ್ಲ. ಸೊ ಅದೊಂದು ಆಗಲಿಲ್ಲ ಅಷ್ಟೇ. ಅದಾದಮೇಲೆ ಇವಳು ತುಂಬ ದಿನದಿಂದ ಜೋಕಾಲಿ ಅಂತ ಇದ್ಲು. ಅದಕ್ಕೆ ಸೀರೆ ಕಟ್ಬಿಟ್ಟು ಜೋಕಾಲಿನ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಸೀರೆ ಮೇಲೇ ಜೋಕಾಲಿ ಮಾಡಿಕೊಂಡು ಅದರಲ್ಲಿ ಅವಳನ್ನ ಆಟ ಆಡಿಸ್ತಾ ಇದ್ದೆ. ಆ ಕಡೆ ಮಣ್ಣು ಆಟ ಆಡ್ತಾಳೆ, ಅದಾದಮೇಲೆ ಮಣ್ಣು ಆಟ ಆಡಿ ಖುಷಿ ಆದರೆ ಈ ಕಡೆ ಜೋಕಾಲಿ ಆಟ ಆಡ್ತಾಳೆ. ಅವಳು ಹೆಸರು ಹೇಳ್ಕೊಂಡು ನಾನು ಕೂಡ ತುಂಬ ಜೋಕಾಲಿ ಆಟ ಆಡಿದೆ. ಇವಾಗ ಸೀರೆ ಎಲ್ಲ ಹರಿದೋಗಿದೆ, ಮೇ ಬಿ ನಾನು ಕೂತ್ಕೊಂಡಿರ್ಬೋದು. ತುಂಬ ಕೂತ್ಕೊಂಡೆ ನಾನು ಕೂಡ ಜೋಕಾಲಿ ಮೇಲೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಫಸ್ಟ್ ಶಿಫ್ಟ್ ತೊಗೊಂಡಿರೋದ್ರಿಂದ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಮಲ್ಕೊಂಡಿದ್ದಾಳೆ. ಇಲ್ಲಂತೂ ತುಂಬ ಬೇಗ ಎದ್ದೇಳ್ಬಿಡ್ತಾಳೆ ಅವಳು. ಜಾಸ್ತಿ ಟೈಮೆಲ್ಲ ಮಲ್ಗೋದಕ್ಕೆ ಹೋಗಲ್ಲ. ಮತ್ತು ಬೆಳಗ್ಗೆ ವ್ಲಾಗ್ ನಾನು ಅಷ್ಟೊಂದು ಮಾಡಲ್ಲ, ಯಾಕಂದರೆ ಆಲ್ಮೋಸ್ಟ್ ಕೆಲಸನೇ ಮಾಡ್ಕೊಂಡಿರ್ತೀನಿ. ಜಾಸ್ತಿ ಏನು ಅಂದರೆ ಮನೆ ಕೆಲಸ ಎಲ್ಲ ಮಾಡಲ್ಲ, ಆಫೀಸ್ ಕೆಲಸನೇ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೋಸ್ಕರನೇ. ಆಮೇಲೆ ಕೆಲಸ ಎಲ್ಲ ಆದಮೇಲೆ ಡೈಲಿ ಸಂಜೆ ಎಲ್ಲಾದರೂ ಹೋಗೋದೇ ಆಗಿಬಿಡತ್ತೆ. ಏನಾದರೂ ಒಂದು ತೊಗೊಳೋದಕ್ಕಿರ್ಬೋದು ಮದುವೆ ಮನೇಲಿ, ಇಲ್ಲ ಹೀಗೆ ಟೈಮ್ ಪಾಸ್. ಅಲ್ಲಿ ನಮಗೆ ಪಾನಿಪುರಿ ತಿಂದು ಅಭ್ಯಾಸ. ಸೊ ಅದಕ್ಕೆ ಇಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ಮತ್ತು ಮಕ್ಕಳಿಗೆಲ್ಲ ಅಷ್ಟೊಂದು ತಿನ್ನಲ್ಲ ಅಲ್ವ. ಸೊ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅವಳು ಮಲಗಿರ್ತಾಳೆ, ಇಲ್ಲ ಅಂದರೆ ಇವಾಗ ಅಮ್ಮ ಇದ್ದಾರಲ್ವ, ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಟೈಮ್ ಹೋಗ್ಬೋದು ಅಂತೇಳಿ ಅವಳನ್ನ ಕರ್ಕೊಂಡು ಹೋಗಲ್ಲ. ಮತ್ತು ಇವತ್ತು ಹೋಗ್ತಾ ಇರೋದು ಅವಳಿಗೆ ಸ್ವಲ್ಪ ಕೋಲ್ಡು ಕೂಡ ಆಗಿದೆ. ಅದಕ್ಕೆ ಕೋಲ್ಡಿಗೆ ಮೆಡಿಸಿನ್ ಕೂಡ ತರೋಣ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗಲಿಲ್ಲ, ಹಾಗೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಡಾಕ್ಟರ್ ಇದ್ದಾರೆ, ತುಂಬ ಒಳ್ಳೆ ಡಾಕ್ಟರ್, ನನಗೆ ಇಷ್ಟ. ನಾವು ಮೊದಲಿಂದನೇ ಇವ್ರ ಹತ್ರನೇ ಹೋಗೋದು. ಸೊ ಅವ್ರ ಹತ್ರ ಜಸ್ಟ್ ಹೇಳಿ ತೊಗೊಂಡೆ ಮೆಡಿಸಿನ್. ಸೊ ಬರುವಾಗ ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಹಾಗೆ ಬರೀ ಕೈಯಲ್ಲಿ ಬರೋದಕ್ಕಾಗಲ್ಲ. ಸೊ ಅವ್ರಿಗೆ ಫ್ರೈಡ್ ರೈಸ್ ಬೇಕಂತ ಹೇಳಿದ್ರು. ಆಮೇಲೆ ರಸಾಯನ ಕೊಡಿಸಿದ್ವಿ. ಆಮೇಲೆ ಮನೆಗೆ ಕೂಡ ಪಾರ್ಸಲ್ ತೊಗೊಂಡೋದ್ವಿ. ಮನೆಗೆ ನಾನು ಕಬಾಬ್ ತೊಗೊಂಡೆ. ಒಂದು ಕಬಾಬ್ ಪೀಸ್ಗೆ 10 ರುಪೀಸ್, ಪರವಾಗಿಲ್ಲ 10 ರುಪೀಸ್. ಬಟ್ ನಂಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಇಲ್ಲಿಯವ್ರಿಗೆ ಟೇಸ್ಟ್ ಇಷ್ಟ ಆಗುತ್ತೆ. ನಾವು ಎಲ್ಲರೂ ಫ್ರೈಡ್ ರೈಸ್ ಅಂತ ತುಂಬಾ ಹೇಳ್ತಾಯಿದ್ರು, ಅದಕ್ಕೆ ತೊಗೊಂಡೆ. ಬಟ್ ನಾನು ಹೊರಗಡೆ ತಿಂದಿರೋ ಅಂದರೆ ಹೋಟ್ಲಲ್ಲೆಲ್ಲ ನಾನು ತಿಂತೀನಿ. ಸೊ ಅದರ ಲೆಕ್ಕದಲ್ಲಿ ನಂಗೆ ಅಷ್ಟೊಂದು ಟೇಸ್ಟಿ ಅಂತ ಅನಿಸ್ಲಿಲ್ಲ, ನಾರ್ಮಲ್ ಆಗಿತ್ತು ಅಷ್ಟೇ. ಅದಾದಮೇಲೆ ಒಂದು ರಸಾಯನ ಕುಡಿದ್ವಿ. ಆಮೇಲೆ ಕಬಾಬ್ ತೊಗೊಂಡೆ ನಾನು. ಆಲ್ಮೋಸ್ಟ್ 10 ಪೀಸಸ್ ಕಬಾಬ್ ತೊಗೊಂಡಿದ್ದೆ. ಮನೇಲೆಲ್ಲ ತುಂಬ ಜನ ಇದ್ದಾರೆ, ಅದಕ್ಕೆ ಎಲ್ಲರಿಗೋಸ್ಕರ ಕಬಾಬ್ ತೊಗೊಂಡಿದ್ದೆ. ಇದೇ ಅವಳಿಗೆ ಮೆಡಿಸಿನ್ ತೊಗೊಂಡು ಬಂದೆ ಕೋಲ್ಡಿಗೆ ಅಂತೇಳಿ. ಕೆಲಸ ಆನ್ ಮಾಡಿನೇ ಇಟ್ಟು ಹೋಗಿದ್ದೆ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಎಲ್ಲ ಒಂದೊಂದು ಸಲ ಡಿಸ್ಕನೆಕ್ಟ್ ಆಗುತ್ತೆ, ಇಲ್ಲ ಲೈಟ್ ಇರಲ್ಲ. ಸೊ ಪ್ರಾಪರಾಗಿ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರನೇ. ಆಮೇಲೆ ಇಲ್ಲಿ ಬಂದರೆ ಬೆಳಿಗ್ಗೆಗೋಸ್ಕರ ಅಕ್ಕಿ ಕೂಡ ನೆನೆಸಿ ಆಯಿತು. ಎಲ್ಲ ಇಲ್ಲಿ ಫಾಸ್ಟಾಗಿ ಮಾಡ್ತಾರೆ, ನಾವೇ ಸ್ವಲ್ಪ ಸ್ಲೋ ಅನಿಸುತ್ತೆ. ಆಮೇಲೆ ಇದು ಕಬಾಬ್ ತೊಗೊಂಡು ಬಂದಿದ್ದೆ, ಎಲ್ಲರಿಗೂ ಕೊಡ್ತಾ ಇದ್ದೆ.
ಸೊ ಚಿನ್ನಗೂ ಕೂಡ ಇಷ್ಟ ಅಂತ ತೊಗೊಂಡೆ. ನನಗೆ ಅದಾದಮೇಲೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ತೊಗೊಳೋದಕ್ಕೆ ತೊಗೊಂಡೆ, ಬೇರೆ ಏನಾದರೂ ತೊಗೊಳ್ಬೇಕಿತ್ತು ಅಂತ ಅನಿಸ್ತು. ನೆಕ್ಸ್ಟ್ ಡೇ ನೂಡಲ್ಸ್ ಕೂಡ ತೊಗೊಂಡೆ, ಅದು ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಳಿಗೆ ಒಂದು ಕಬಾಬ್ ಕೊಟ್ಟಿದ್ದೆ, ಇವಳು ಆಟ ಆಡ್ತಾ ಇದ್ದಾಳೆ, ಎಲ್ಲರಿಗೂ ತೋರಿಸ್ಕೊಂಡು ಆಡ್ಕೊಂಡು ಇವಳು ಇದೆಲ್ಲ ಮಾಡೋದಕ್ಕೆ 1 ನಂಬರ್ ಇದ್ದಾಳೆ, ಆಟ ಆಡಲಿಕ್ಕೆ ಎಲ್ಲ. ಇಲ್ಲಿ ನೋಡ್ಬೋದು ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅದಾದಮೇಲೆ ಮದುವೆ ಮನೆ ಆಗಿರೋದ್ರಿಂದ ಎಲ್ಲ ದೇವ್ರಿಗೂ ಮೇನ್ ದೇವ್ರಿಗೆಲ್ಲ ಪೂಜೆ ಸಲ್ಲಿಸೋದಂತ ಒಂದಿರುತ್ತೆ. ಸೊ ತುಂಬ ಲೇಟಾಗಿತ್ತು, ಎಲ್ಲ ಸ್ನಾನ ಎಲ್ಲ ಮಾಡಿ, ಇಲ್ಲೆಲ್ಲ ಸಂಜೆನೇ ಸ್ನಾನ ಮಾಡ್ತೀವಿ. ಇಲ್ಲಿ ದೇವಸ್ಥಾನಕ್ಕೆ ಹೋದ್ವಿ, ಇಲ್ಲಿ ಮೊರ್ಗೋಳಿ ಹಕ್ಲು ಅಂತ ಎಲ್ಲ ಒಂದು ಇದೆ. ಸೊ ಅಲ್ಲಿ ಹೋಗಿಬಿಟ್ಟು ನಾವು ಒಂದು ಪೂಜೆ ಕೊಟ್ವಿ. ಇದಾದಮೇಲೆ ಮೇನ್ ದೇವ್ರ ಮನೆಗೆ ಕೂಡ ಹೋಗ್ತೀವಿ ನಾವು. ಸೊ ಫಸ್ಟ್ ಇಲ್ಲೇ ಹೋಗ್ಬಿಟ್ಟು ಒಂದು ಪೂಜೆಯನ್ನು ಕೊಟ್ಟಿದ್ವಿ ನಾವು ಸಿಂಪಲಾಗಿ. ತುಂಬ ಚೆನ್ನಾಗಾಯಿತು ಪೂಜೆ ಇಲ್ಲಿ. ಮತ್ತು ನಾವು ಚಿಕ್ಕಂದಿರುವಾಗಿಂದ ಇಲ್ಲಿ ತುಂಬಾ ಬರ್ತಾ ಇದ್ವಿ. ಸೊ ಇದು ನಮ್ಮ ಮನೆ ಹತ್ತಿರ ಇರೋದ್ರಿಂದ ಇಲ್ಲಿ ಮೇಯ್ನಾಗಿ ನಾವು ಏನೇ ಫಂಕ್ಷನ್ ಇರಲಿ ಏನೇ ಇರಲಿ ಇಲ್ಲಿ ಪೂಜೆ ಕೊಡ್ತೀವಿ. ಫಂಕ್ಷನ್ ಏನಿಲ್ಲ ಅಂದರೂ ಕೂಡ ನಾವು ಊರಿಗೆಲ್ಲ ಬಂದಾಗ ಕೊಡ್ತಾನೆ ಇರ್ತೀವಿ. ಒಂದೊಂದು ಸಲ ಮನೇಲಿ ಬಾಳೆಕೊನೆ ಆದಾಗೆಲ್ಲ ಇಲ್ಲಿ ಬಾಳೆಕೊನೆ ಪೂಜೆ ಮೇಯ್ನಾಗಿ ಕೊಡ್ತಾರೆ ಎಲ್ಲರೂ. ಸೊ ಅದನ್ನು ಕೂಡ ಕೊಡ್ತೀವಿ ಒಂದೊಂದು ಸಲ. ಸೊ ಇವತ್ತು ಬಾಳೆಕೊನೆ ಪೂಜೆ ಕೊಡಲಿಲ್ಲ, ಸಿಂಪಲ್ಲಾಗಿ ಪೂಜೆ ಕೊಟ್ವಿ. ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್